ಇದು ನಿಜಕ್ಕೂ ಕೂಡ ಬೇಜಾರಿನ ಸಂಗತಿ. ಡೇವಿಡ್ ವಾರ್ನರ್ ಒಂದು ಕಾಲದಲ್ಲಿ ಇಡೀ ಹೈದರಾಬಾದ್ ತಂಡವನ್ನ ಮುನ್ನಡೆಸಿ ಜೊತೆಗೆ ಕಪ್ ಗೆಲ್ಲುವಲ್ಲಿ ಕೂಡ ಯಶಸ್ವಿ ಮಾಡಿಸಿದಂತ ಒಬ್ಬ ಆಟಗಾರ ಡೇವಿಡ್ ವಾರ್ನರ್ ಇವತ್ತು ಅನ್ಸೋಲ್ಡ್ ಆಗಿದ್ದಾರೆ. 2 ಕೋಟಿ ಮೂಲ ಬೆಲೆ ಇತ್ತು ಅವರದ್ದು. ಅಂತ ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆಗಿದ್ದಾರೆ. ಇದು ನಿಜಕ್ಕೂ ಕೂಡ ಆಶ್ಚರ್ಯ. ಯಾವೊಂದು ಫ್ರಾಂಚೈಸಿ ಕೂಡ ಡೇವಿಡ್ ವಾರ್ನರ್ ಅವರನ್ನ ಖರೀದಿ ಮಾಡಿಲ್ಲ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಜೊತೆಗೆ ಕ್ಯಾಪ್ಟನ್ಸಿ ಗುಣವುಳ್ಳಂತ ಒಬ್ಬ ಪ್ಲೇಯರ್, ಇಂಥ ಒಬ್ಬ ಆಟಗಾರನನ್ನ ನಿಜಕ್ಕೂ ಕೂಡ ಬಿಟ್ಟಿರೋದು ಆಶ್ಚರ್ಯ. ಉತ್ತಮವಾದಂಥ ಫೀಲ್ಡರ್, ಗನ್ ಫೀಲ್ಡರ್ ಅಂತ ಕರೀತಾರೆ ಡೇವಿಡ್ ವಾರ್ನರ್ ಅವರನ್ನ. ಆದರೆ ಈಗ ಅವರು ಆಸ್ಟ್ರೇಲಿಯಾ ತಂಡದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ. ಮೇ ಬಿ ಅದು ಅವರಿಗೆ ಮೈನಸ್ ಪಾಯಿಂಟ್ ಆದರೂ ಆಗಿರುವಂಥ ಸಾಧ್ಯತೆ ಇದೆ. ಆದರೆ ಎಷ್ಟೋ ಜನ ಇದ್ದಾರೆ ಅವರವರ ತಂಡಗಳಲ್ಲಿ ಆಡ್ತಾ ಇಲ್ಲ, ಅವರು ಕೇವಲ ಇಂಥ ಲೀಗ್ಗಳಲ್ಲಿ ಮಾತ್ರ ಆಡ್ತಾರೆ, ಆದರೂ ಕೂಡ ಸೋಲ್ಡ್ ಔಟ್ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆಗಿರೋದು ನಿಜಕ್ಕೂ ಕೂಡ ಆಶ್ಚರ್ಯ. ಇದು ಜೊತೆಗೆ ಅವರು ದೆಹಲಿ ತಂಡದಲ್ಲಿದ್ದರು. ದೆಹಲಿಯಲ್ಲಿ ಕಳೆದ ಒಂದು ಸೀಸನ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ, ಅದು ಕೂಡ ಕಾರಣ ಆಗಿರುತ್ತೆ. ಯಾರು ಕೂಡ ಇವರನ್ನ ತೆಗೆದುಕೊಂಡಿಲ್ಲ. ಮತ್ತೊಬ್ಬ ಅನ್ಸೋಲ್ಡ್ ಆಟಗಾರ ಅಂತ ಅಂದರೆ ಅದು ದೇವದತ್ ಪಡಿಕ್ಕಲ್. ನೋಡಿ, ಮುಂಚೂಣಿಯಲ್ಲಿರುವಂಥ ಪ್ಲೇಯರ್ಸ್ ಇವರೆಲ್ಲ, ಇಂಥವರು ಅನ್ಸೋಲ್ಡ್ ಆಗ್ತಾ ಇರೋದು ನಿಜಕ್ಕೂ ಬೇಜಾರಿನ ಸಂಗತಿ. ಎಲ್ಲೊಂದು ಕಡೆ ಡೇವಿಡ್ ವಾರ್ನರ್ ಬಿಡಿ, ನಿವೃತ್ತಿಯ ಅಂಚಿನಲ್ಲಿದ್ದಾರೆ, ಅದು ಬೇರೆ ವಿಚಾರ, ಅನ್ಸೋಲ್ಡ್ ಆಗಿದ್ದಾರೆ. ಆದರೆ ದೇವದತ್ ಪಡಿಕ್ಕಲ್ ಈಗ ತಾನೇ ವೃತ್ತಿ ಜೀವನವನ್ನು ಶುರು ಮಾಡಿರುವಂಥ ಒಬ್ಬ ಆಟಗಾರ, ಅವರು ಕೂಡ ಅನ್ಸೋಲ್ಡ್ ಆಗಿರೋದು ಭಾಳ ಬೇಜಾರು. ಅದರಲ್ಲೂ ಅವರು ನಮ್ಮ ಕನ್ನಡಿಗ ಅನ್ನೋದು ಇನ್ನೂ ನಮಗೆ ಸಿಕ್ಕಾಪಟ್ಟೆ ನೋವು ತರಿಸುವಂಥ ಒಂದು ವಿಚಾರ. ಹಾಗಾಗಿ ಎಲ್ಲೊಂದು ಕಡೆ ಈ ಇಬ್ಬರು ಆಟಗಾರರು ಸದ್ಯಕ್ಕೆ ಅನ್ಸೋಲ್ಡ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಡೇವಿಡ್ ವಾರ್ನರ್ ಅವ್ರ ಮೇಲೆ RCBಯು ಕೂಡ ಕಣ್ಣಿಟ್ಟಿತ್ತು ಅಂತ ಹೇಳಲಾಗ್ತಾ ಇತ್ತು. ಕೆಲವೊಂದಿಷ್ಟು ಜನ ಮಾಜಿ ಕ್ರಿಕೆಟಿಗರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಕಡೆ ಬಂದಾಗ ಇಲ್ಲ, ಡೇವಿಡ್ ವಾರ್ನರ್ ಅವರು RCBಗೆ ಬರಬೇಕು, ಒಬ್ಬ ಉತ್ತಮವಾದಂಥ ಗನ್ ಫೀಲ್ಡರ್ ಆಗ್ತಾರೆ, ಜೊತೆಗೆ ಕ್ಯಾಪ್ಟನ್ಸಿಯೂ ಕೂಡ ಮಾಡಬಹುದು,